ಇನ್ನು ದೆಹಲಿ ಸರ್ಕಾರದಿಂದ ಇಂಧನ ಮಿತ ಬಳಕೆಗೆ ಹೆಜ್ಜೆ ನೀಡಲಾಗಿದೆ. ದೆಹಲಿ ಸರ್ಕಾರದಿಂದ ನೌಕರರಿಗೆ ಹೊಸ ಆದೇಶವನ್ನ ಹೊರಡಿಸಲಾಗಿದೆ. 50% ಸಭೆಯನ್ನ ಆನ್ಲೈನ್ ನಲ್ಲೇ ಮಾಡಿ ಎನ್ನುವಂತ ಸೂಚನೆಯನ್ನ ಕೊಡಲಾಗಿದೆ. ಮೊನ್ನೆ ಪ್ರಧಾನಮಂತ್ರಿಗಳು ಒಂದು ಎಚ್ಚರಿಕೆಯನ್ನ ಒಂದು ಸೂಚನೆಯನ್ನ ಕೊಟ್ಟ ಬಳಿಕ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ದೆಹಲಿ ಸರ್ಕಾರದಿಂದ ಇಂಧನ ಮಿತ ಬಳಕೆಗೆ ಹೆಜ್ಜೆಯನ್ನ ಇಡಲಾಗಿದೆ. ಡೆಲ್ಲಿ ಸರ್ಕಾರದಿಂದ ನೌಕರರಿಗೆ ಹೊಸ ಆದೇಶವನ್ನ ಹೊರಡಿಸಲಾಗಿದೆ. 50% ಸಭೆಯೇನಿರುತ್ತೆ, ಮೀಟಿಂಗ್ ಇರುತ್ತೆ, ಆನ್ಲೈನ್ ಮೀಟಿಂಗ್ ಗಳನ್ನ ನಡೆಸಿ ಅನ್ನುವಂತ ಸೂಚನೆ. ಅದರ ಜೊತೆಗೆ 2 ದಿನಗಳ ಕಾಲ ವರ್ಕ್ ಫ್ರಮ್ ಹೋಮ್ ಕಡ್ಡಾಯಗೊಳಿಸಲಾಗಿದೆ. ಪ್ರತಿ ಸೋಮವಾರ ಮೆಟ್ರೋದಲ್ಲಿ ಓಡಾಡಬೇಕು ಅನ್ನುವಂತ ಸೂಚನೆಯನ್ನು ಕೂಡ ನೀಡಲಾಗಿದೆ. ಅಧಿಕಾರಿಗಳಿಗೆ ನೀಡುತ್ತಾ ಇದ್ದಂತಹ ಈ ಪೆಟ್ರೋಲ್ ಭತ್ಯೆಯಲ್ಲೂ ಕೂಡ ಕಡಿತಗೊಳಿಸಲಾಗಿದೆ. 200 ಲೀಟರ್ ಪೆಟ್ರೋಲ್ನಲ್ಲಿ 20% ಅದನ್ನ ಕಟ್ ಆಫ್ ಮಾಡಿರೋದು. ಅಲ್ಲಿಗೆ ದೆಹಲಿಯ ಸಿಎಂ ರೇಖಾ ಗುಪ್ತಾ ಅವರು ಇದಕ್ಕೆ ಸಂಬಂಧಪಟ್ಟಂತ ಆದೇಶವನ್ನು ಹೊರಡಿಸಿದ್ದಾರೆ. ಆಮೇಲೆ ಪ್ರತಿ ಸೋಮವಾರ ಮೆಟ್ರೋದಲ್ಲಿ ಓಡಾಡಬೇಕು ಅಂತೇಳಿ, ಆಮೇಲೆ ಆನ್ಲೈನ್ ಮೀಟಿಂಗ್ಗಳೇನಿರುತ್ತೆ ಆ ಥರದ್ದೆಲ್ಲವೂ ಕೂಡ ಆನ್ಲೈನಲ್ಲೇ ಆಗಬೇಕು. ಅದರ ಜೊತೆಗೆ ವರ್ಕ್ ಫ್ರಮ್ ಹೋಮ್ ಮಾಡಬೇಕು 2 ದಿನಗಳ ಕಾಲ ಅಂತ. ಆಮೇಲೆ ಪ್ರತಿ ಸೋಮವಾರ ಮೆಟ್ರೋದಲ್ಲಿ ಓಡಾಡಬೇಕು. ಅದರ ಜೊತೆಗೆ ಅಧಿಕಾರಿಗಳಿಗೆ ನೀಡ್ತಾ ಇದ್ದಂಥ ಪೆಟ್ರೋಲ್ ಭತ್ಯೆ ಏನಿದೆ ಅದರಲ್ಲೂ ಕೂಡ ಕಡಿತಗೊಳಿಸಲಾಗಿದೆ. 200 ಲೀಟರ್ ಪೆಟ್ರೋಲ್ನಲ್ಲಿ 20% ಕಟ್ ಆಫ್ ಮಾಡಿರೋದು. ಅಲ್ಲಿಗೆ ಒಂದು ಕಡೆ ದೇಶದ ಪ್ರಧಾನಮಂತ್ರಿಗಳು ಮೊನ್ನೆ ಕೊಟ್ಟಂತಹ ಸೂಚನೆಯ ಬಳಿಕ ಗೋಲ್ಡ್ ರೇಟ್ ಜಾಸ್ತಿ ಆಯಿತು. ಈಗ ಆಲ್ರೆಡಿ ಸಾಕಷ್ಟು ಅಂತೆ ಚರ್ಚೆಗಳು ಕೂಡ ನಡೀತಾ ಇದೆ. ಪೆಟ್ರೋಲ್ ಡೀಸೆಲ್ ಸಿಗಲ್ಲ, ಅಥವಾ ನಮ್ಮ ಸ್ಟೇಟಲ್ಲೂ ಕೂಡ ಇದೇ ಥರದ ಪರಿಸ್ಥಿತಿ ಬರಬಹುದಾ, ಹಾಗೆ ಹೀಗೆ ಅಂತೇಳಿ. ಬಟ್ ಎಲ್ಲೋ ಒಂದು ಕಡೆ ಏನೋ ಒಂದು ದೊಡ್ಡ ಬೆಳವಣಿಗೆ ಆಗ್ತಾ ಇದೆ ಅನ್ನುವಂಥದ್ದು ಜನಸಾಮಾನ್ಯರ ಮನಸ್ಸಲ್ಲಿ ಕಾಡ್ತಾ ಇರುವಂಥ ಪ್ರಶ್ನೆ ಇದು.